ಈ ಜಾಗದಲ್ಲಿ ಮಾತ್ರ ನೀರು ಹೋಗೋಕ್ಕೆ ಒಂದು ಸ್ವಲ್ಪ ಓಟ ಇದೆ. ಈ ಅಡಿಕೆ ತೋಟ ಫುಲ್ ಶೀತ ಆಗ್ತಾ ಇದೆ. ಹಂಗಾಗಿ ಇವ್ರೇನು ಮಾಡಿದ್ದಾರೆ ಅಂದರೆ ಸುತ್ತ 4 ಮೂಲೆಯಲ್ಲೂ ಭತ್ತ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಮಳೆ ಕೂಡ ಹುಯ್ತಾ ಇದೆ. ಹಾಗಾಗಿ ಈ ಜಾಗ ಫುಲ್ಲು ಶೀತ ಆಗ್ತಿತ್ತು. ಇವ್ರೇನು ಮಾಡಿದ್ದಾರೆ ಅಂದರೆ ಈಗ ಎಲ್ಲಿ ಡೀಪ್ ಇದೆ ಅಲ್ಲಿಂದ ಕಡಕಲು ತಂದು ಪ್ರತಿ ಒಂದು ಸಾಲು ಬಿಟ್ಟು ಒಂದು ಸಾಲು, ಅಂದರೆ ಒಂದು ಗಿಡಕ್ಕೆ ಒಂದೇ ಕಡಕಲು ಬರಬೇಕು, ಇನ್ನೊಂದು ಸೈಡ್ ದಿಬ್ಬ ಸಿಗಬೇಕು. ಆ ರೀತಿಲಿ ಪ್ರತಿ ಅಡಿಕೆ ಗಿಡಕ್ಕೂ ಡ್ರಂಚ್ ಹೊಡ್ಸಿದ್ದಾರೆ. ಒಂದು ಸೈಡು ಡ್ರಂಚು, ಇನ್ನೊಂದು ಸೈಡು ಮಾಮೂಲಿ, ಒಂದು ಸೈಡ್ ಡ್ರಂಚು, ಇನ್ನೊಂದು ಸೈಡ್ ಫುಲ್ ಖಾಲಿ ಬಿಟ್ಟಿದ್ದಾರೆ. ಆ ಥರ ಪ್ರತಿ ಅಡಿಕೆ ಗಿಡಕ್ಕೂ ಸಾಲು ಹೊಡೆದು ಸುತ್ತ, ಅಂದರೆ ಏನು ಅಡಿಕೆ ತೋಟ ಇದೆ ಸುತ್ತ 4 ಮೂಲೆಯಲ್ಲೂ ಕಡಕಲು ತಂದು ಅದೇ ಕಡಕಲಿಗೆ ನೀರು ಬಿಟ್ಟಿದ್ದಾರೆ. ಈಗ ಏನಾಗ್ತಿದೆ ಅಡಿಕೆ ತೋಟ ಅಂದರೆ ಜವ್ವು ಏನು ಬರ್ತಾಯಿತ್ತು ಮೇಲಿಂದ ಸೀಪೇಜು, ಅದು ಕಟ್ಟಾಗ್ತಾಯಿದೆ, ನೀರು ಕಟ್ಟಾಗಿ ಕಡಕಲಲ್ಲಿ ಹೋಗ್ತಾಯಿದೆ. ಹಂಗಾಗಿ ಅಡಿಕೆ ಗಿಡ ಶೀತ ಆಗ್ತಾಯಿಲ್ಲ.